ಶಿವಮೊಗ್ಗದ ಸಾಗರದಲ್ಲಿ ಶಕ್ತಿ ಸಾಗರ ಸಂಗಮ ಸಮಾವೇಶ 26 ಪಂಗಡಗಳು ಶಕ್ತಿ ಸಾಗರ ಸಂಗಮ ಸಮಾವೇಶದಲ್ಲಿ ಭಾಗಿಯಾಗಿದ್ದು ಮಾಜಿ ಸಿಎಂ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ, ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಹರ್ತಾಳು ಹಾಲಪ್ಪ, ಆರಗ ಜ್ಞಾನೇಂದ್ರ, ವಿನಯ್ ಗುರುಜಿ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ದಾರೆ. ಇವತ್ತು ಇಡೀ ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆ, ಶಿವಮೊಗ್ಗನೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ಭಾಷಣ ಮಾಡ್ಕೊಂಡ್ ಬರೋಂಥ ಪ್ರಯತ್ನಗಳು ಆಯ್ತು. ಆದರೆ ಇವತ್ತು ರೈತರ ಅಕೌಂಟಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಮೊನ್ನೆನೂ ಕೂಡ 16ನೇ ಕಂತು ಸುಮಾರು 50,000 ಹತ್ರ ಜಮಾ ನಮ್ಮ ರೈತರ ಅಕೌಂಟಿಗೆ ಆಗುವಂತ ಕೆಲಸಗಳು ಆಗಿದೆ. ಬೆಳೆ ವಿಮೆಯಿಂದ ನ್ಯಾಯ ಸಿಗ್ತಾ ಇದೆ. ಇವತ್ತು ಯಡಿಯೂರಪ್ಪ ಸಾಹೇಬರು 2007-8 ಮಾಡಿದಂತ ಭಾಗ್ಯಲಕ್ಷ್ಮಿ ಯೋಜನೆ ದಿನಾ ಪತ್ರಿಕೆಯಲ್ಲಿ ಬರ್ತಿತ್ತು. ಇಂಥ ಬಡವರ ಮನೆಯಲ್ಲಿ ಹೆಣ್ಣು ಮಗುವಿನ ಭ್ರೂಣ ಹತ್ಯೆ ಅಂತ ಬರ್ತಾ ಇತ್ತು. ಆದರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಸಂಕಲ್ಪ ಮಾಡಿದ್ರು, ಏನಾದರೂ ಮಾಡಿ ಭ್ರೂಣ ಹತ್ಯವನ್ನ ಈ ಒಂದು ಸಾಮಾಜಿಕ ತೊಡಕನ್ನ ನಿಲ್ಲಿಸಬೇಕು ಅಂತ ಸಂಕಲ್ಪ ಮಾಡಿ ಅವತ್ತು ನಿಮ್ಮ ಹಾಲಪ್ಪನವರು ಶಾಸಕರಿದ್ರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಾಸಕರಿದ್ರು, ನಮ್ಮ ಸುನೀಲು ಕೂಡ ಇದ್ರು. ಅಂತ ಒಂದು ವಿಧಾನಸಭೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ತೆಗೆದುಕೊಂಡಂತ ನಿಲುವು ಇವತ್ತು ರಾಜ್ಯದ ಸುಮಾರು 97 ಲಕ್ಷ ಹೆಣ್ಣು ಮಕ್ಕಳಿಗೆ 2007-8 ಮಾಡಿಸಿದಂತ ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು 2024 ಆ ಬಾಂಡಿಗೆ 18 ವರ್ಷ ತುಂಬಿದೆ. ನಾಳೆ ನಾಡದಿಂದ ನಿಮ್ಮ ಅಕೌಂಟಿಗೆ 1,20,000 ಆ ಮಗುವಿನ ಅಕೌಂಟಿಗೆ ಜಮಾ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.